ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಂಗಮೇಶ್ವರ ಮಠ ರಾಂಪುರ, ಸಿಂದಗಿ ತಾಲೂಕು, ವಿಜಯಪುರ ಜಿಲ್ಲೆ. ಈ ಮಠಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ವೀಕ್ಷಕರೇ. ವಿಶೇಷತೆ ಏನೆಂದರೆ, ಪ್ರತಿ ವರ್ಷವೂ ಶ್ರಾವಣ ಮಾಸ ತಿಂಗಳ ನೂಲ ಹುಣ್ಣಿಮೆ ದಿನ ಈ ಮಠದಲ್ಲಿ ಪಾದಪೂಜೆ ಕಾರ್ಯಕ್ರಮ ಜರುಗುತ್ತದೆ. ಬೆಳಗ್ಗೆ 8ರಿಂದ ಸಾಯಂಕಾಲ 6 ಗಂಟೆವರೆಗೆ ನಿರಂತರ ಜರುಗುತ್ತದೆ. ರಾಜ್ಯದ ಹಾಗೂ ಪಕ್ಕದ ರಾಜ್ಯ ಮಹಾರಾಷ್ಟ್ರ, ಆಂಧ್ರ ಹಾಗೂ ದೂರದ ದೆಹಲಿಯಿಂದ ಭಕ್ತರು ಆಗಮಿಸುತ್ತಾರೆ ವೀಕ್ಷಕರೇ. ಹಾಗೆ ನಾನು ಕೂಡ ಈ ಮಠದ ಭಕ್ತನಾಗಿ ಇವತ್ತು ಆಗಮಿಸಿದ್ದೇನೆ. ಈ ಮಠಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಲು ಕಾರಣವೇನೆಂದರೆ, ಇಲ್ಲಿ ಬರುವ ಭಕ್ತರು ತಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸವಾಗಬೇಕೆಂದು ಇಟ್ಟುಕೊಂಡರೆ ಅದು ಈಡೇರುತ್ತದೆ ವೀಕ್ಷಕರೇ. ಮಕ್ಕಳು ಮದುವೆ, ಆಸ್ತಿ ಕುರಿತು, ಶಿಕ್ಷಣದಲ್ಲಿ ಹಿನ್ನಡೆ, ರೋಗ ರುಜಿನಗಳು, ವ್ಯಾಪಾರದಲ್ಲಿ ನಷ್ಟ, ಯಾವುದೇ ರೀತಿ ತೊಂದರೆ ಒಳಗಾದ ಜನರು ಇಲ್ಲಿಗೆ ಆಗಮಿಸಿ ಬೇಡಿಕೊಂಡರೆ ಈಡೇರುತ್ತದೆ ಎಂದು ಜನರ ನಂಬಿಕೆಯಾಗಿದೆ ವೀಕ್ಷಕರೇ. ಪೂಜ್ಯ ಸ್ವಾಮೀಜಿಗಳು ಅವರ ಅಮೃತ ಹಸ್ತಿಯಿಂದ ಕೊಟ್ಟ ಒಂದು ವಿಭೂತಿ ಅಥವಾ ಟೆಂಗು ಹಾರವಾಗಿರಲಿ, ಗುರುಗಳು ಕೊಟ್ಟರೆ ಜನರ ಕೆಲಸವಾಗುತ್ತದೆ ಎಂದು ಜನರ ನಂಬಿಕೆಯಾಗಿದೆ ವೀಕ್ಷಕರೇ. ಈ ಮಠಕ್ಕೆ ಶ್ರೀ ಸಂಗಮಬಸವೇಶ್ವರ ಗುರುಗಳು ಲಿಂಗೈಕ್ಯರಾದ ನಂತರ ಅವರ ಸ್ಥಾನಕ್ಕೆ ಶ್ರೀ ವೀರೇಶ್ವರ ಸ್ವಾಮಿಗಳು ಪೀಠಾಧ್ಯಕ್ಷರು ಆಗಿದ್ದರು. ಅವರಿಗೆ ವಯಸ್ಸು ಹೆಚ್ಚಾದ ಕಾರಣ ಅವರ ಸ್ಥಾನಕ್ಕೆ ಬಂದ ಶ್ರೀ ಪರಮಪೂಜ್ಯ ಶ್ರೀ ನಿತ್ಯಾನಂದ ಮಹಾರಾಜರು ಇವರು ಪೀಠಾರೋಹಣ ಅಲಂಕರಿಸಿದರು. ನಂತರ ಮಠವು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಈ ಮಠದಲ್ಲಿ ನಿರಂತರ ದಾಸೋಹ ಇರುತ್ತದೆ. ಬಂದ ಭಕ್ತರು ಯಾರೇ ಆಗಮಿಸಲಿ, ಬಂದವರು ಸ್ವಲ್ಪ ಪ್ರಸಾದ ಸ್ವೀಕರಿಸುತ್ತಾರೆ ವೀಕ್ಷಕರೇ. ಹಾಗೆ ಜಿಲ್ಲೆಯಲ್ಲಿ ಯಾರು ಶಾಸಕರಾಗುತ್ತಾರೆ ಎಂದು ಮೊದಲೇ ಭಕ್ತರು ಊಹೆ ಮಾಡಿರುತ್ತಾರೆ. ಕಾರಣ ಸ್ವಾಮೀಜಿಗಳು ಕೊಟ್ಟ ಆಶೀರ್ವಾದ ಮುಖಾಂತರ ವೀಕ್ಷಕರೇ. ಹಾಗೆ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಸಾಮೂಹಿಕ ವಿವಾಹ ಜರುಗುತ್ತವೆ. ಹಾಗೆ ಈ ಮಠದಲ್ಲಿ ಕುಳಿತರೆ ಮನಸ್ಸಿಗೆ ನೆಮ್ಮದಿ, ಪ್ರಶಾಂತತೆಯನ್ನು ನೀಡುತ್ತದೆ. ಮತ್ತು ಈ ಮಠವು ಯಾವ ಜಾತಿಗೆ ಸೇರಿರುತ್ತದೆ ಎಂದು ಊಹಿಸುವುದು ತುಂಬ ಕಷ್ಟವಾಗಿದೆ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಮಠಗಳು ಅಂದರೆ ಯಾವ ಥರ ಇದ್ದಾವಂದ್ರೆ, ಈಗ ನಾವು ನೋಡ್ತಕ್ಕಂಥ ಮಠಗಳು ಯಾವ ಥರ ಅದಾವಂದ್ರೆ, ಆ ಮಠಗಳು ತುಂಬ ಶ್ರೀಮಂತಿಕೆಯನ್ನು ಹೊಂದಿದ್ದವು. ಅವು ಮಠಗಳ ಕೆಳಗಡೆ ಪ್ರೈಮರಿ ಸ್ಕೂಲ್ ಹಿಡಿದು ಡಿಗ್ರಿ ಕಾಲೇಜವರೆಗೂ, ಆರ್ಟ್ಸು, ಸೈನ್ಸು, ಕಾಮರ್ಸು, ಹೀಗೆ ಆ ಮಠಗಳು ಯಾವ ಥರ ಅಂದ್ರೆ, ಆ ಮಠದಲ್ಲಿ ಒಂದು PUC ಅಡ್ಮಿಷನ್ ಮಾಡ್ಬೇಕಂತಂದ್ರೆ ಅಥವಾ ಒಂದು ಡಿಗ್ರಿ ಅಡ್ಮಿಷನ್ ಮಾಡ್ಬೇಕಪ್ಪ ಅಂದ್ರೆ 50,000 ಲಕ್ಷ ಇಷ್ಟೆಲ್ಲ ಡೊನೇಷನ್ ಎಲ್ಲ ಕೊಟ್ಟು ಅಡ್ಮಿಷನ್ ಮಾಡಬೇಕಾಗಿರ್ತದೆ. ಆ ಥರ ಮಠಗಳು ಬೆಳೆದುಬಿಟ್ಟವು. ಅವು ಮಠಗಳು ಅಂದರೆ ಯಾವ ಥರ ಅಂದ್ರೆ, ಅವು ಕೇವಲ ದುಡ್ಡು ಮಾಡೋಗೋಸ್ಕರ ಮಠಗಳನ್ನು ಕಟ್ಟಿದ್ದಾರೆ. ಆದರೆ ಈ ರಾಂಪುರ ಮಠವು ಆ ಮಠಗಳ ತದ್ವಿರುದ್ಧವಾಗಿ ಬೆಳೆದಿದೆ ವೀಕ್ಷಕರೇ. ಇಲ್ಲಿ ಆಗಮಿಸಿದ ಭಕ್ತರು ಅವರು ದೇಣಿಗೆ ನೀಡಲಿ ಅಥವಾ ನೀಡದೇ ಇರಲಿ, ಇವತ್ತು ಆ ಮಠಕ್ಕೆ ನೀನು 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದರೂ ಕೂಡ ಅವರು ಹೇಳೋದಿಲ್ಲ. ಹಾಗೆ 1 ರೂಪಾಯಿ ದೇಣಿಗೆ ನೀಡಿದರೂ ಅವರು ಹೇಳೋದಿಲ್ಲ. ನೀನು 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದೆ ಅಂದ್ಕೊಂಡು ಅವರನ್ನು ಗೌರವಿಸೋದು ಅಥವಾ 1 ರೂಪಾಯಿ ನೀಡಿದಾನೆ ಅಂತ ಹೇಳಕ್ಕೆ ಅಗೌರವಿಸೋದು, ಆ ಥರ ಈ ಮಠದಲ್ಲಿ ಇಲ್ಲ ವೀಕ್ಷಕರೇ. ಇಲ್ಲಿ ಎಲ್ಲರನ್ನೂ, ಯಾವುದೇ ಜಾತಿಯವರಿರ್ಬೋದು, ಯಾವುದೇ ಧರ್ಮದವರಿರ್ಬೋದು, ಎಲ್ಲರೂ ಸರಿ ಸಮಾನರಾಗಿ ಕಾಣತಕ್ಕಂಥ ಈ
ಮಠವನ್ನು ರಾಂಪುರಲ್ಲಿ ಕಟ್ಟಿದ್ದಾರೆ. ಹಾಗೂ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಲ್ಲಿ ಯಾವ ಥರದ ಅದಾರ ಅಂದ್ರೆ, ಆ ಮಠದ ಭಕ್ತರಪ್ಪ ಅಂದ್ರೆ ಯಾವುದೇ ಒಂದು ಈ ಸಾಂಸಾರಿಕ ಜೀವನದಲ್ಲಿ ಕೂಡ ಒಂದು ಸುಗಮವಾದ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬೆಳೆದಿರ್ತಕ್ಕಂಥ ಸಂಪ್ರದಾಯ ಈ ಈ ಈ ರಾಂಪುರ ಮಠದಲ್ಲಿ ಸಂಪ್ರದಾಯದಿಂದ ಬಂದಿರತಕ್ಕಂಥವ್ರಪ್ಪ ಅಂದ್ರೆ ಅವರು ಒಳ್ಳೆಯ ಮಟ್ಟದಿಂದ ಬಂದಿರತಕ್ಕಂಥ ಸಂಪ್ರದಾಯಸ್ಥ ಜನಗಳಿದಾರ. ಅವ್ರು ಆ ಮಠದ ಭಕ್ತರು ಅಂದ್ರೆ ನಾವು ಅವ್ರ ಜೊತೆ ಒಳ್ಳೆ ರೀತಿಯಿಂದ ನಾವು ಅವರು ಇರಬೇಕು ಅಂತಕ್ಕಂಥ ಆ ಭಕ್ತರಲ್ಲಿ ತಮ್ಮಲ್ಲೇ ಅಭಿಪ್ರಾಯನ ಹಂಚ್ಕೊಳ್ತಾ ಇರ್ತಾರೆ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಈ ಮಠಕ್ಕೆ ಯಾವುದೇ ಒಂದೇ ಜಾತಿಗೆ ಒಂದೇ ಕೋಮಿನಿಗೆ ಭಕ್ತರು ಆಗಮಿಸೋದಿಲ್ಲ. ಇಲ್ಲಿ ನೀವು ಕಾಣ್ಬೋದು, ಈ ಅನ್ಯ ಕೋಮಿನವರು ಕೂಡ ಈ ಮಠದ ಭಕ್ತಾದಿಗಳಾಗಿ ಆಗಮಿಸಿದ್ದಾರೆ. ಅದೇ ಇದು ಯಾವ ಥರ ಯಾವ ಜಾತಿಗೆ ಸೇರಿದ ಮಠ ಅನ್ನೋದನ್ನು ಮುಂಚೆ ನಾನು ಹೇಳಿದ್ನಲ್ಲ, ಆ ಥರ ಜನಗಳಲ್ಲೇ ಒಂದು ಕನ್ಫ್ಯೂಷನ್ ಇದೆಯಲ್ಲ, ಆ ಥರ ಇಲ್ಲಿ ಯಾವುದೇ ಜನಾಂಗದವರು ಕೂಡ ಇಲ್ಲಿ ಆಗಮಿಸ್ತಾ ಇರ್ತಾರೆ. ಅದಕ್ಕೆ ಸಹಜ ಉದಾಹರಣೆ ನೀವು ಇಲ್ಲಿ ವಿಡಿಯೋದಲ್ಲಿ ಕಾಣಬಹುದು ವೀಕ್ಷಕರೇ. ಅದೇ ರೀತಿ ವೀಕ್ಷಕರೇ, ಇಲ್ಲಿ ಈ ಮಠದ ಭಕ್ತರು ಅದಾರ ಅಂದ್ರೆ ಅವರು ಈ ಪರಿಚಯ ಇಲ್ಲದವ್ರು ಇದ್ದಾರೆ ಅಂದ್ಕೊಳ್ಳಿ, ಅವರು ಈ ಮಠದವರೇ ಇದೆ ಇನ್ನು ಅವರು ನಮ್ಮ ಭಕ್ತರು ಅಂತ ಹೇಳಿದ್ರೆ ಅವ್ರ ಜೊತೆ ಈ ಹೆಣ್ಣ ಗಂಡಿನ ವ್ಯವಹಾರ ಬೇಗಸ್ತಾನ ಮಾಡಬೇಕಪ್ಪ ಅಂತಂದ್ರೆ ಯಾವುದೇ ಸಂಕೋಚವಿಲ್ಲದೆ ಹಾಗೂ ಯಾವುದೇ ರೀತಿ ಹಿನ್ನೆಲೆಯನ್ನು ತಿಳಿದುಕೊಳ್ಳದೆ ಈ ಮಠದ ಭಕ್ತ ಇದ್ದಾರೆ, ಅದಕ್ಕೆ ನಾವು ಯಾವುದೇ ಕೇಳೋದು ಬೇಡ, ಹೇಳೋದು ಬೇಡ, ನಾವು ಅದಕ್ಕೆ ಒಂದು ಸಂಬಂಧ ಬೆಳೆಸೋಣ ಅಂತ ಹೇಳ್ಕೊಂಡು ವಿಚಾರ ಮಾಡ್ತಕ್ಕಂಥ ಇಲ್ಲಿ ಭಕ್ತರು ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಈ ಪಾದಪೂಜೆ ಕಾರ್ಯಕ್ರಮ ಯಾವ ಸಲುವಾಗಿ ಜರುಗುತ್ತದೆ ಅಂದ್ರೆ, ಯಾವ ಸಲುವಾಗಿ ಮಾಡಿಕೊಳ್ಳೋದು ಪಾದಪೂಜೆ ಅಂತಂದ್ರೆ, ಇದನ್ನು ಆ ಪಾದದಿಂದ ಪರಮ ಪೂಜ್ಯ ಗುರೂಜಿಯವರ ಪಾದಧೂಳು ನಮ್ಮ ಹಣೆಗೆ ಹತ್ತಿದರೆ ಅದರಿಂದ ನಾವು ಪಾವನರಾಗುತ್ತೇವೆ, ಅದರಿಂದ ನಮ್ಮ ಕೆಟ್ಟ ಗುಣಗಳನ್ನು ಹೋಗಿ ಒಳ್ಳೆಯ ಗುಣಗಳನ್ನು ಬರುತ್ತದೆ ಎಂದು ನಾವು ಅವರ ಪಾದಪೂಜೆ ಮಾಡಿಕೊಳ್ಳೋದು ವೀಕ್ಷಕರೇ. ಅದೇ ರೀತಿ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಸ್ವಾಮೀಜಿಯವರು ನನ್ನನ್ನು ಆಶೀರ್ವದಿಸಿ ನನಗೆ ಒಂದು ಹಾರನ್ನು ಹಾಕಿ ಕಳಿಸಿದರು ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ನಾನು ಸ್ವಾಮೀಜಿಯವರು ನನ್ನನ್ನು ವೇದಿಕೆ ಮೇಲೆ ಕರೆದು ನನಗೆ ಈ ಹಾರವನ್ನು ಹಾಕಿ ಆಶೀರ್ವದಿಸ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದಿಲ್ಲ. ಆ ಸ್ವಾಮೀಜಿಗಳು ನನ್ನನ್ನು ಕರೆದು ಆಶೀರ್ವದಿಸಿದರು. ಅದೇ ರೀತಿ ಅಲ್ಲಿ ಮಠದಲ್ಲಿ ರಕ್ಷಾಬಂಧನ ಹೋದ ಸಮಯದಲ್ಲಿ ಆ ಸೋದರಿಯು ನನ್ನನ್ನು ರಾಖಿಯನ್ನು ಕಟ್ಟುವ ಮೂಲಕ ಒಂದು ಸೋದರತೆಯನ್ನು ಮೆರೆದಿದ್ದು ಇಲ್ಲಿ ವಿಡಿಯೋದಲ್ಲಿ ಕಾಣಬಹುದು ವೀಕ್ಷಕರೇ. ಇಲ್ಲಿ ಯಾವ ಥರ ಅಂತಂದ್ರೆ, ಈ ಮಠದಲ್ಲಿ ಎಷ್ಟೊಂದು ಅನ್ಯೋನ್ಯತೆ ಮತ್ತು ಎಷ್ಟೊಂದು ಸೋದರತೆ ಭಾವನೆಗಳನ್ನು ಒಳಗೊಂಡಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿ ನೀವು ನೋಡಬಹುದು ವೀಕ್ಷಕರೇ. ನಾನು ಹೋದಲ್ಲಿ ಇಷ್ಟೊಂದು ಖುಷಿಯಾಯಿತು. ಮಠದಲ್ಲಿ ಹೋದ ಸಮಯದಲ್ಲಿ ನನಗೆ ಒಂದು ರಾಖಿ ಕಟ್ಟಿದ ಮುಖಾಂತರ ಒಂದು ಸೋದರತೆಯನ್ನು ಭಾವನೆಗಳನ್ನು ನನ್ನ ಮನದಲ್ಲಿ ಒಂದು ತುಂಬಿಕೊಂಡಿತ್ತು ವೀಕ್ಷಕರೇ. ರಾಖಿ ಕಟ್ಟಿದ ನಂತರ ಅಲ್ಲಿ ಶ್ರೀ ಸಂಗಮಬಸವೇಶ್ವರ ಸ್ವಾಮೀಜಿಯ ದರ್ಶನ ಪಡೆದುಕೊಂಡು ನಾನು ಮತ್ತೆ ಊರಿಗೆ ಬಂದೆ ವೀಕ್ಷಕರೇ. ಈ ವಿಡಿಯೋವನ್ನು ಆದಷ್ಟು ಜನಗೆ ತುಂಬ ಜನಗಳಿಗೆ ಶೇರ್ ಮಾಡಿ. ಇದನ್ನು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಹಾಗೆ ಇದನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ವೀಕ್ಷಕರೇ. ನಮಸ್ಕಾರ. ಜೈ ಹಿಂದ್.